ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಾನು ನಿಮ್ಮ ವಾಸುದೇವನ್ ಮಾಡ್ತಿರುವ ನಮಸ್ಕಾರಗಳು. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮೀನರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋ ಯಾರೆಲ್ಲ ನೋಡಿಲ್ಲ ನೋಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉದ್ಯೋಗ ಮತ್ತು ಆರ್ಥಿಕ ವಿಚಾರ ನೋಡೋದಾದ್ರೆ, ಉದ್ಯೋಗದಲ್ಲಿ ಯಾವುದೇ ಒಂದು ಸಫಲ ವ್ಯವಸ್ಥೆಗಳು ಇರೋದಿಲ್ಲ. ಹಾಗಂತ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ಬರ್ತಕ್ಕಂಥ 2 ತಿಂಗಳಲ್ಲಿ ನಿಮ್ಮ ಎಲ್ಲ ಉದ್ಯೋಗ ವಿಚಾರಗಳಲ್ಲೂ ಕೂಡ ಉತ್ತೀರ್ಣ ಅಂದ್ರೆ ಏಳಿಗೆಯನ್ನ ಕಾಣ್ತೀರಾ. ಆರ್ಥಿಕ ವಿಚಾರ ಅಂತ ಬಂತು ಅಂತಂದ್ರೆ, ನೀವು ಮಾಡ್ತಕ್ಕಂಥ ಎಲ್ಲ ಇನ್ವೆಸ್ಟ್ಮೆಂಟ್ಗಳಾಗ್ಬೋದು, ಎಲ್ಲ ಖರ್ಚುಗಳಾಗ್ಬೋದು, ಎಲ್ಲ ದುಂದು ವೆಚ್ಚ ಆಗುತ್ತೆ ಹೊರತು ಯಾವುದನ್ನ 1 ರೂಪಾಯಿ ಕೂಡ ರಿಟರ್ನ್ ಬರೋದಿಲ್ಲ. ಈ ಒಂದು ವಿಚಾರವನ್ನ ಕಾಣ್ತೀರಾ. ಹಾಗಾಗಿ ನೀವು 2 ತಿಂಗಳು ಏನು ಮಾಡ್ಲಿಕ್ಕೆ ಹೋಗ್ಬಿಟ್ಟು ನವೆಂಬರ್ ಕಳೆದ ನಂತರ ನಿಮ್ಮ ಜೀವನ ಸುಧಾರಣೆ ಕಾಣ್ತದೆ. ತದನಂತರದಲ್ಲಿ ಕುಟುಂಬ ಮತ್ತು ಪ್ರೇಮ ವಿಚಾರಕ್ಕೆ ಬಂತು ಅಂತಂದ್ರೆ, ಪ್ರೇಮ ವ್ಯವಸ್ಥೆಯಲ್ಲಿ ನೀವು ಎಷ್ಟೇ ಸುಮ್ಮನಿದ್ರು ಕೂಡ ನಿಮ್ಮ ಪಾರ್ಟ್ನರ್ ಆಗ್ಬೋದು, ನಿಮ್ಮ ಹೆಂಡತಿ ಆಗ್ಬೋದು, ಈ ಒಂದು ವಿಚಾರ ಎಲ್ಲವೂ ಕಲಹಕ್ಕೆ ಒಂದು ಕಾರಣ ಆಗುತ್ತೆ. ಅವರ ಮಾತು, ಅವರ ವಿಚಾರ, ಅವರ ವ್ಯವಸ್ಥೆಯಿಂದ ನೀವು ಕುಗ್ತೀರಾ ಹೊರತು ಯಾವುದೇ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯವಾದಷ್ಟು ಗೌಪ್ಯತೆಯಿಂದ ಸೌಮ್ಯವಾಗಿ ನೀವಿದ್ದಷ್ಟು ಒಳ್ಳೆಯದು. ತದನಂತರ ಕುಟುಂಬದ ವಿಚಾರ ಬಂತು ಅಂತಂದ್ರೆ, ಕುಟುಂಬದಲ್ಲಿ ಮನೆಯಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅದು ನಿಮ್ಮ ತಲೆಗೆ, ನಿಮ್ಮ ವಿಚಾರಕ್ಕೆ, ನಿಮ್ಮ ಒಂದು ಹೊಣೆಗೆ ಬರುವಂತ ವಿಚಾರ ಇದೆ. ಅದರಿಂದ ಆದಷ್ಟು ಈ ಒಂದು ಎಲ್ಲಾ ಸಮಸ್ಯೆಗಳು ಸ್ವಲ್ಪ ದೂರ ಇರಲಿಕ್ಕೆ ಪ್ರಯತ್ನ ಮಾಡಿ. ಆರೋಗ್ಯದ ವಿಚಾರ ಬಂತು ಅಂದ್ರೆ, ಈ ವ್ಯಕ್ತಿಗಳಿಗೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಮೀನರಾಶಿಯವರಿಗೆ ಉಸಿರಾಟದಲ್ಲಿ, ತದನಂತರದಲ್ಲಿ ವಾತ ಆಗ್ಬೋದು, ಪಿತ್ತ, ಕಫ ಇಂಥ ವಿಚಾರಗಳು ತುಂಬಾ ಆಗ್ತಕ್ಕಂಥ ವಿಚಾರ ಇದೆ. ನವೆಂಬರ್ ತನಕ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಬಹಳ ಒಳ್ಳೆಯದು. ಯೋಗಾಸನ ಕಡೆಗೆ, ತದನಂತರದಲ್ಲಿ ಮೆಡಿಟೇಷನ್ ಮಾಡೋದು ಬಹಳ ಒಳ್ಳೆಯದು. ಈ ಒಂದು ರಾಶಿಯವರಿಗೆ ಪರಿಹಾರ ಮಾರ್ಗಗಳನ್ನ ಸೂಚಿಸೋದಾದ್ರೆ, ಮಂಗಳವಾರ ದಿನ ನಿಮ್ಮ ಕುಲದೇವತೆಗೆ ಒಂದು ಕುಂಕುಮಾರ್ಚನೆಯನ್ನ ಮಾಡಿಸಿ ಬಡವರಿಗೆ ಅಥವಾ ಬ್ರಾಹ್ಮಣರಿಗೆ ವಸ್ತ್ರದಾನವನ್ನ ಮಾಡೋದ್ರಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೋಬಹುದು. ಈ ರಾಶಿಯವರು ಬಹಳ ಶ್ರಮಜೀವಿಗಳಾಗಿರ್ತಾರೆ. ಆದರೂ ಕೂಡ ಯಾವುದೇ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡಿ ಎಲ್ಲೂ ಕೂಡ ಸಕ್ಸಸ್ ಅನ್ನ ಕಾಣದೆ ತಮ್ಮ ಜೀವನವನ್ನ ಸಫಲವಾಗಿ ನಡೆಸಲಿಕ್ಕೆ ಆಗ್ತಾ ಇರಲ್ಲ. ಇದಾಗಿತ್ತು ಮೀನರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.